ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಫಿಲ್ಮ್ ಟಾಕ್. ಈ ವಾರನು ಕೂಡ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದ್ದೀನಿ. ದುನಿಯಾ ವಿಜಯ್ ಅವರ ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ. ಪುಷ್ಪ 2 ನಲ್ಲಿ ಡೇವಿಡ್ ವಾರ್ನರ್. ಟಾಕ್ಸಿಕ್ ಸಿನಿಮಾದೊಳಗಡೆ ಹೊಸ ವಿಲ್ಲನ್ ಎಂಟ್ರಿ. ಪ್ರಶಾಂತ್ ನೀಲ್ ಜೊತೆಗೆ ಜೂನಿಯರ್ ಎನ್ಟಿಆರ್ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ. ಇದೇ ತರ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ ಗೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿ, ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬಂದ್ಬಿಡ್ತೀನಿ. ಜೂನಿಯರ್ ಎನ್ಟಿಆರ್ ಅವರು ಆಕ್ಟ್ ಮಾಡಿರುವಂತ ದೇವರ ಸಿನಿಮಾ ಅಬಬಬಬ ಏನ್ ಕಲೆಕ್ಷನ್ ಮಾಡ್ತಾ ಇದೆ. ಪ್ರಭಾಸ್ ಕಲ್ಕಿ ಸಿನಿಮಾನು ಈ ರೀತಿ ಕಲೆಕ್ಟ್ ಮಾಡಿಲ್ಲ. ಫಸ್ಟ್ ಸೆಕೆಂಡ್ ಮೊದಲನೇ ದಿನ ಕಲೆಕ್ಟ್ ಮಾಡುತ್ತೆ. ಟೋಟಲ್ ಆಗಿ ವರ್ಲ್ಡ್ ವೈಡ್ 5 ಲ್ಯಾಂಗ್ವೇಜ್ ಸೇರಿ 172 ಕೋಟಿ. ಅರ್ಥನೇ ಆಗ್ತಾ ಇಲ್ಲ ಏನ್ ಈ ತರ ಆಗ್ತಾ ಇದೆ ಅಂತ. ಈ ತರ ಒಂದು ಡಿಸಾಸ್ಟರ್ ಸ್ಟೋರಿನ ಕೊಟ್ಟಿರೋಂತ ಕೊರಟಾಲ ಶಿವ ಅವರು ಏನ್ ಮ್ಯಾಜಿಕ್ ಮಾಡಿದಾರೆ. ಈ ರೀತಿ ಕಲೆಕ್ಟ್ ಆಗ್ತಾ ಇದೆಯಲ್ಲ ಕಲೆಕ್ಷನ್. ಆ ಮುಗುಕಿರೋ ಬೆಲೆಗೆ ಇಷ್ಟು ಕೋಟಿನ ಕಲೆಕ್ಟ್ ಮಾಡಿದೆ. ಅಕಸ್ಮಾತ್ ಜೂನಿಯರ್ ಎನ್ಟಿಆರ್ ಜಾಗದಲ್ಲಿ ಯಾವನಾದ್ರೂ ಹೊಸ ಹೀರೋ ಇದ್ದಿದ್ರೆ 1 ಕೋಟಿನೂ ಕಲೆಕ್ಷನ್ ಆಗ್ತಿರ್ಲಿಲ್ಲ. ಇನ್ನ ಎರಡನೇ ದಿನ ಶನಿವಾರ, ಆ ದಿನ ಕಲೆಕ್ಟ್ ಆಗುತ್ತೆ ಟೋಟಲ್ ಆಗಿ 71 ಕೋಟಿ. ಸ್ವಲ್ಪ ಕಡಿಮೆ ಆದ್ರೂ ಕೂಡ ಟೋಟಲ್ ಆಗಿ ಈ ಸಿನಿಮಾ 243 ಕೋಟಿನ ಕಲೆಕ್ಟ್ ಮಾಡಿದೆ 2 ದಿನದಲ್ಲಿ. ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಒಳ್ಳೆ ಸ್ಟೋರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಮುಖ ನೋಡ್ಕೊಂಡು ಒಳ್ಳೆ ಫ್ಯಾನ್ ಬೇಸ್ ಇರುವಂತ ಹೀರೋ ಮೇಲೆ ಚೆನ್ನಾಗಿ ದುಡ್ಡು ಸುರಿದ್ರೆ ಸಾಕು, ಒಳ್ಳೆ ಕಮಾಯಿ ಮಾಡಬಹುದು ಅಂತ. ಇದನ್ನೆಲ್ಲ ಬಿಟ್ಬಿಟ್ಟು ಈಗ ಮೊದಲನೇ ನ್ಯೂಸ್ ಕಡೆ ಬಂದ್ಬಿಡ್ತೀನಿ. ಜೂನಿಯರ್ ಎನ್ಟಿಆರ್ ಆಗಿನೇ ಪ್ರಶಾಂತ್ ನೀಲ್ ಅವರ ಕೊಲಾಬ್ರೇಷನ್ ಅಲ್ಲಿ 31ನೇ ಸಿನಿಮಾ ಬರ್ತಾ ಇದೆ ಜೂನಿಯರ್ ಎನ್ಟಿಆರ್ ಅವ್ರದ್ದು. ನೆಕ್ಸ್ಟ್ ಮಂತ್ ಅಕ್ಟೋಬರ್ 21ನೇ ತಾರೀಕಿಂದ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾ ಇದಾರೆ ಪ್ರಶಾಂತ್ ನೀಲ್ ಹಾಗೇನೆ ಜೂನಿಯರ್ ಎನ್ಟಿಆರ್. ಅಟ್ಲೀಸ್ಟ್ ಈ ಸಿನಿಮಾನಾದ್ರೂ ಕೂಡ ಫ್ಯಾನ್ಸ್ ಗಳನ್ನ ಎಕ್ಸೈಟ್ ಮಾಡ್ಲಿ ಅಂತ ಬೇಡ್ಕೋತೀನಿ. ಇದ್ರ ಜೊತೆಗೆ ಪ್ರಶಾಂತ್ ನೀಲ್ ಅವರ ಸಲಾರ್ 2 ಕೂಡ ಎಕ್ಸ್ಟ್ರಾ ವೇಗಂಟ್ ನಡೀತಾ ಇದೆ. ಅಂದ್ರೆ ಒಳ್ಳೊಳಗೆ ಏನೇನೋ ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿ ಎಲ್ಲಾನು ಕಲೆಕ್ಟ್ ಮಾಡ್ಕೋತಾರೆ. ಕಾಸ್ಟಿಂಗ್ಸ್ ಗಳನ್ನ ರೆಡಿ ಮಾಡ್ತಾ ಇದಾರೆ. ಜೊತೆಗೆ KGF ಜೊತೆ ಕನೆಕ್ಟ್ ಮಾಡೋದಕ್ಕೂ ಕೂಡ ಒಂದು ರೂಟ್ ಓಪನ್ ಆಗಿದೆ ಅಂತ ಗಾಸಿಪ್ ಗಳು ಬರ್ತಾ ಇದಾವೆ. ಇದನ್ನು ಕೂಡ ಬ್ರೇಕ್ ಡೌನ್ ಮಾಡೋಣ ಬೇಗ, ಆದಷ್ಟು ಬೇಗ ಬರ್ತೀನಿ. ಇನ್ನು ರೀಸೆಂಟ್ ಆಗಿ KVN ಪ್ರೊಡಕ್ಷನ್ ಅಂಡರ್ ಅಲ್ಲಿ ತಲಪತಿ ವಿಜಯ್ ಅವರಿಗೆ 69ನೇ ಸಿನಿಮಾ ಅನೌನ್ಸ್ಮೆಂಟ್ ಆಯ್ತು. ಈ ಸಿನಿಮಾನ ಇಬ್ರು ರಿಜೆಕ್ಟ್ ಮಾಡಿದ್ರಂತೆ ಆಲ್ರೆಡಿ. ವಿನೋದ್ ಅವರು ಈ ಸ್ಟೋರಿನ ಹೇಳೋದಕ್ಕೆ ಅಂತ ಧನುಷ್ ಹಾಗೇನೆ ವಿಜಯ್ ಸೇತುಪತಿ ಹತ್ರ ಹೋಗಿದ್ರಂತೆ. ಇವರಿಬ್ರು ಈ ಸಿನಿಮಾನ ರಿಜೆಕ್ಟ್ ಮಾಡಿದ್ರಂತೆ. ಅಂದ್ರೆ ತಲಪತಿ ಅವರು ಹೆಂಗೆ ಈ ಸಿನಿಮಾನ ಎಕ್ಸೆಪ್ಟ್ ಮಾಡಿದ್ರು ಅಂತ ಈ ಸಿನಿಮಾನು ಹಾಗೇನಾ. ಇನ್ನ ದುನಿಯಾ ವಿಜಯ್ ಅವರ ಮಗಳು ಮೋನಿಶಾ ಅವ್ರಿಗೆ ಗೊತ್ತಿರಬಹುದು, ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ. ಡೆಬ್ಯೂ ಸಿನಿಮಾ ಕನ್ನಡದಲ್ಲಿ ಸಿಟಿ ಲೈಟ್ ಅಂತ. ಈ ಸಿನಿಮಾದ ಮುಖಾಂತರ ವಿನಯ್ ರಾಜ್ಕುಮಾರ್ ಅವರು ಅಫಿಷಿಯಲ್ ಆಗಿ ಎಂಟ್ರಿ ಕೊಡ್ತಾ ಇದಾರೆ. ಈ ಸಿನಿಮಾದಲ್ಲಿ ಅವರು ಹೀರೋ ಆಗಿ ಆಕ್ಟ್ ಮಾಡ್ತಾ ಇದಾರ ಅಥವಾ ಗೆಸ್ಟ್ ಅಪಿಯರೆನ್ಸ್ ಏನಾದ್ರು ಕೊಡಬಹುದಾ ಅಂತ ಇನ್ನು ಕನ್ಫರ್ಮ್ ಆಗಿಲ್ಲ. ಒಟ್ನಲ್ಲಿ ಇವ್ರು ಆಕ್ಟ್ ಮಾಡ್ತಾ ಇರೋದು ಅಫಿಷಿಯಲ್ ಕನ್ಫರ್ಮ್. ಪೋಸ್ಟರ್ ಜೊತೆಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ದುನಿಯಾ ವಿಜಯ್ ಅವರು. ಇನ್ನು ಬಾಲಯ್ಯ ಅವರ ಅಖಂಡ 2 ದೊಡ್ಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಬಾಲಯ್ಯನ ಇನ್ನೊಂದು ಕ್ಯಾರೆಕ್ಟರ್ ನ 3D ಬ್ಲೆಂಡರ್ ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಂದ್ರೆ ಫುಲ್ ಆಫ್ ಗ್ರಾಫಿಕ್ಸ್ ನ ಯೂಸ್ ಮಾಡ್ಕೊಂಡು ವಿತ್ ಗ್ರೀನ್ ಸ್ಕ್ರೀನ್ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡ್ತಾ ಇದಾರಂತೆ. ಯಾಕೋ ನನ್ಗೆ ವರ್ಕೌಟ್ ಆಗ್ತಿಲ್ಲ. ಫೇಸ್ ಮಾಪಿಂಗ್ ಮಾಡ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. 3D ಕ್ರಿಯೇಷನ್ ನ ನೆಕ್ಸ್ಟ್ ಲೆವೆಲ್ ತಗೊಂಡೋದಕ್ಕೆ ನಮ್ಮ ಇಂಡಿಯಾದಲ್ಲಿ ಇದುವರೆಗೂ ಯಾರು ಕೂಡ ಎಫರ್ಟ್ ಹಾಕಿಲ್ಲ. ಆ ತರ ಹಾಲಿವುಡ್ ಟೈಪ್ ಅಲ್ಲಿ ಹಾಕಿದ್ರು ಕೂಡ ಅಲ್ಲಿ ಇಲ್ಲಿ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಲೋ ಕ್ವಾಲಿಟಿನ ಕೊಟ್ಬಿಡ್ತಾರೆ. ಎಕ್ಸಾಂಪಲ್ ಗೆ ತಲಪತಿ ವಿಜಯ್ ಅವರ ಗೋಡ್ ಸಿನಿಮಾನೇ ತಗೊಳ್ಳಿ. ಈ ಸಿನಿಮಾದಲ್ಲಿ ವಿಜಯಕಾಂತ್ ಅವರ ಫೇಸ್ ಮಾಪಿಂಗ್ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡಿರ್ತೀರಾ. ಅಷ್ಟೊಂದು ಖರಾಬ್ ಆಗಿತ್ತಲ್ಲ. ಒರಿಜಿನಲ್ ಕ್ವಾಲಿಟಿ ಕೊಡೋದಕ್ಕೆ ಇನ್ನು ಆ ಲೆವೆಲ್ ಅಲ್ಲಿ ಯಾರು ಕೂಡ ಟ್ರೈ ಮಾಡ್ತಾ ಇಲ್ಲ. ಅಂದ್ರೆ CJ ಆರ್ಟಿಸ್ಟ್ ಗಳು ಇರ್ತಾರಲ್ಲ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇಲ್ಲ ಯಾರು. ಲೋ ಬಜೆಟ್ ಅಲ್ಲಿ ಸ್ವಲ್ಪನೇ ಯೂಸ್ ಮಾಡ್ಕೊಂಡ್ಬಿಡೋಣ ಅಂತ ಥಿಂಕ್ ಮಾಡ್ತಾರೆ. ಪ್ರೊಡ್ಯೂಸರ್ ಇಟ್ಕೊಂಡು ಇಷ್ಟಾದ್ರೂ ಖರ್ಚಾಗ್ಲಿ ಒಂದೊಳ್ಳೆ ಕ್ವಾಲಿಟಿನ ಕೊಡ್ಬೇಕು ಅಂತ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಇದೇ ತರ ಈ ಸಿನಿಮಾದಲ್ಲೂ ಕೂಡ ಮಾಡೇ ಮಾಡ್ತಾರೆ. ಒಳ್ಳೆ ಕ್ವಾಲಿಟಿನ ಎಕ್ಸೆಪ್ಟ್ ಮಾಡಕ್ ಹೋಗ್ಬೇಡಿ, ನಾರ್ಮಲ್ ಆಗಿರ್ತದೆ. ಫೈನಲ್ ಆಗಿ ಪುಷ್ಪ ಚಾಪ್ಟರ್ 2 ನಲ್ಲಿ ಡೇವಿಡ್ ವಾರ್ನರ್ ವಿಲನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ತಾ ಇದೆ. ಬಟ್ ಹಾಲಿವುಡ್ ಕಡೆಯಿಂದ ಬಂದಿರೋ ನ್ಯೂಸ್ ಏನಪ್ಪಾ ಅಂದ್ರೆ ಡೇವಿಡ್ ವಾರ್ನರ್ ಅವರು ಯಾವ್ದೋ ಒಂದು ಇಂಡಿಯನ್ ಸಿನಿಮಾದಲ್ಲಿ ಡಾನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ. ಬಟ್ ಯಾವ ಸಿನಿಮಾ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ. ಬಟ್ ರೆಡಿಟ್ ಸೋರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ಪುಷ್ಪ 2 ನಲ್ಲೇ ಇವರು ಡಾನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ತುಂಬಾ ಇನ್ಫಾರ್ಮೇಶನ್ ಲೀಕ್ ಆಗ್ತಾ ಇದೆ. ಯಾಕಂದ್ರೆ ಸಿನಿಮಾ ಟೀಮ್ ಕಡೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗೋವರೆಗೂ ಇದನ್ನ ರೋಮರ್ ಆಗಿ ಇಟ್ಕೊಳ್ಳೋದೇ ಒಳ್ಳೇದು. ಇನ್ನು ತಮಿಳ್ ಆಕ್ಟರ್ ಸೂರ್ಯ ಅವರ 45ನೇ ಸಿನಿಮಾ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋ ಸ್ಟೇಜ್ ಅಲ್ಲಿ ಇದೆ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಅಟ್ಲಿ ಅವರು. ಇನ್ನ ಈ ಸಿನಿಮಾಗೆ ಸ್ಟೋರಿ ರೈಟ್ ಮಾಡ್ತಾ ಇರೋದು RJ ಬಾಲಾಜಿ. ಮೂವಿ ಬಗ್ಗೆ ಮಾತುಕತೆ ಇನ್ನು ನಡೀತಾ ಇದೆ. ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋ ಸ್ಟೇಜ್ ಅಲ್ಲಿ ಇದೆ. ಆದ ತಕ್ಷಣ ಅಪ್ಡೇಟ್ ಮಾಡ್ತೀನಿ, ವೇಟ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಗಂಟೆನ ಹೊಡೆದು ಹಾಲ್ ಕೊಟ್ಬಿಡಿ. ಹಾಲಲ್ಲ ಹಾಲ್. ಫೈನಲ್ ಆಗಿ ಆಸ್ಕರ್ 2024 ಗೆ ಇಂಡಿಯನ್ ಸಿನಿಮಾಗಳೆಲ್ಲ ಓನ್ ಆಗಿ ಲೀಸ್ ಮಾಡಿ ಕಳಿಸಿದ್ದಾರೆ. ಇದರಲ್ಲಿ ನಮ್ ಕನ್ನಡ ಸಿನಿಮಾ ಯಾವ್ದು ಇಲ್ಲ ಅನ್ನೋ ಬೇಜಾರ್ಗಿಂತ ಛೋಟಾ ಭೀಮ್ ಅನ್ನೋ ಒಂದು ಸಿನಿಮಾನ ಆಡ್ ಮಾಡಿದ್ದಾರೆ. ಇದು ಯಾವ ತರ ಸಿನಿಮಾ ಅಂದ್ರೆ ಒನ್ ಆಫ್ ದ ವರ್ಸ್ಟ್ VFX ಯೂಸ್ ಮಾಡಿರುವಂತ ಸಿನಿಮಾ ಅದು. ಈ ಸಿನಿಮಾನ ಆಸ್ಕರ್ ಕಳ್ಸಿದಾರಲ್ಲ,
ಏನ್ ಹೇಳ್ಬೇಕು ಅಂತಾನೆ ಗೊತ್ತೈತಿಲ್ಲ ನಿಮ್ಗೆ. ಇನ್ನ ರಿತಿಕ್ ರೋಷನ್ ಅವರು ಆಕ್ಟ್ ಮಾಡ್ತಾರಂತ ವಾರ್ 2 ಈ ಸಿನಿಮಾದಿಂದ ಒಂದು ಹೊಸ ರೊಮ್ಯಾಂಟಿಕ್ ಸಾಂಗ್ ಶೂಟ್ ಆಗ್ತಾರಂತ ಫೋಟೋಸ್ ಲೀಕ್ ಆಗಿದೆ. ಕಿಯಾರಾ ಅಡ್ವಾನಿ ಜೊತೆ ಫುಲ್ ಆಫ್ ರೊಮ್ಯಾನ್ಸ್ ಮಾಡ್ತಾರಂತ ವಿಡಿಯೋ ಲೀಕ್ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಈ ಟೀಮ್ ಕಡೆಯಿಂದ ಅಫಿಷಿಯಲ್ ಪೋಸ್ಟರ್ ಬರುತ್ತೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇದೇ ಅಕ್ಟೋಬರ್ ತಿಂಗಳಲ್ಲಿ ನೋಡೋಣ ಯಾವ ರೀತಿ ಎಕ್ಸೈಟ್ ಮಾಡ್ತಾರೆ ಒಂದ್ಗಿಂತ ಕೂಡ. ಇನ್ನ ಅಜಿತ್ ಅವ್ರು ಆಕ್ಟ್ ಮಾಡ್ತಾರಂತ ಗುಡ್ ಬ್ಯಾಡ್ ಅಗ್ಲಿ ಈ ಸಿನಿಮಾದಲ್ಲಿ ಅಫಿಷಿಯಲ್ ಆಗಿ ಹೀರೋಯಿನ್ ಕಂಪ್ಲೀಟ್ ಆಗಿದ್ದಾರೆ. ತ್ರಿಷಾ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅಜಿತ್ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಫಿಷಿಯಲ್. ಇನ್ನು ಪ್ರಭಾಸ್ ಅವರ ಫೌಜಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಮಧುರೈಯಲ್ಲಿ. ಈ ಸಿನಿಮಾದಲ್ಲಿ ಜಯಪ್ರದಾ ಅವರು ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ ಪ್ರಭಾಸ್ ಅವರಿಗೆ ತಾಯಿ ಕ್ಯಾರೆಕ್ಟರ್ ಅಲ್ಲಿ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ರೀಸೆಂಟ್ ಆಗಿ ಡಿಸಾಸ್ಟರ್ ಸಿನಿಮಾ ಮಾಡದಂತ ಶಂಕರ್ ಇಂಡಿಯನ್ 2 ಸಿನಿಮಾ ಮಾಡಿದ್ರಲ್ಲ, ಇವ್ರು ಈಗ ಅಫಿಷಿಯಲ್ ಆಗಿ ಇನ್ನೊಂದು ಐತಿಹಾಸಿಕ ಸಿನಿಮಾನ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಸಿನಿಮಾದಲ್ಲಿ ಇಬ್ರು ಲೆಜೆಂಡ್ ಗಳನ್ನ ನೀವು ನೋಡಬಹುದು. ಒಂದು ಸೂರ್ಯ, ಇನ್ನೊಂದು ವಿಕ್ರಮ್. ಇವರಿಬ್ರು ಜೊತೆ ಮತ್ತೆ ಕೊಲಾಬರೇಟ್ ಆಗಿ ಒಂದು ದೊಡ್ಡ ಐತಿಹಾಸಿಕ ಸಿನಿಮಾನ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾ ಇದಾರಂತೆ. ಶಂಕರ್ 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 ಒಳ್ಳೇದಾಗಿ. ಇನ್ನ ಪ್ರಶಾಂತ್ ವರ್ಮಾ ಅವರ ಹನುಮ್ಯಾನ್ ಸಿನಿಮಾ ಜಾಪನೀಸ್ ಲ್ಯಾಂಗ್ವೇಜ್ ಗೆ ಡಬ್ ಆಗಿ ಅಫಿಷಿಯಲ್ ಆಗಿ ರಿಲೀಸ್ ಆಗ್ತಾ ಇದೆ. ಅಕ್ಟೋಬರ್ 4ನೇ ತಾರೀಕು ಅಫಿಷಿಯಲ್ ಆಗಿ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಪೋಸ್ಟರ್ ಕೂಡ ನೀವು ನೋಡಬಹುದು. ಇನ್ನ ಈ ವಾರದ ಹಾಟ್ ನ್ಯೂಸ್ ಕಡೆ ಬರೋದಾದ್ರೆ ಟಾಕ್ಸಿಕ್ ಸಿನಿಮಾದಲ್ಲಿ ಹೊಸ ವಿಲನ್ ಎಂಟ್ರಿ ಆಗಿದ್ದಾರೆ. ತನಿಖೆಲ ಭರಣಿ ಅವರು ಈ ಸಿನಿಮಾದಲ್ಲಿ ವಿಲನ್ ರೋಲ್ ಅಲ್ಲಿ ಕಾಣಿಸ್ಕೊತಾ ಇದಾರೆ ಅಂತ ಅಫಿಷಿಯಲ್ ಕನ್ಫರ್ಮೇಶನ್ ಕೂಡ ಆಗಿದೆ. ಬಟ್ ಇವರೇ ಮೇನ್ ವಿಲನ್ ಆಗಿರಲ್ಲ. ಮೇನ್ ವಿಲನ್ ಟೀಮ್ ಕಡೆಯಲ್ಲಿ ಇವರು ಒಬ್ರು ಕ್ಯಾಂಡಿಡೇಟ್ ಅಷ್ಟೇನೆ. ಇವ್ರು ಶಾರ್ಟ್ ಟೈಮ್ ಅಲ್ಲಿ ಯಶ್ ಜೊತೆ ತಗೊಂಡಿರುವಂತ ಈ ಫೋಟೋ ತುಂಬಾ ವೈರಲ್ ಆಗ್ಬಿಟ್ಟಿದೆ ಎಲ್ಲಾ ಕಡೆ. ದುನಿಯಾ ವಿಜಯ್ ಅವರ ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ. ಈ ಸಿನಿಮಾಗೆ ಟೈಟಲ್ ನ ರಾಜಯ್ಯ ಅಂತ ಟೈಟಲ್ ಫಿಕ್ಸ್ ಮಾಡಿದ್ದಾರೆ. ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಆದಷ್ಟು ಬೇಗ. ಸಾರಥಿ ಸಿನಿಮಾ ಡೈರೆಕ್ಟ್ ನೋಡಿರುವಂತ KV ಸತ್ಯಪ್ರಕಾಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಎಲ್ಲಾನು ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅನೌನ್ಸ್ಮೆಂಟ್ ಮಾಡೋದೊಂದೇ ಬಾಕಿ. ಆದಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಮಂತ್ ಅಲ್ಲೇ ಕಾಯ್ತಾ ಇರಿ. ಲಾಸ್ಟ್ ವೀಕ್ ಫಿಲ್ಮಿ ಟಾಕ್ ಎಪಿಸೋಡ್ ಅಲ್ಲಿ ಒಂದು ವಿಷಯ ಹೇಳಿದೆ, ಧೂಮ್ 4 ಬರ್ತಾ ಇದೆ. ಈ ಸಿನಿಮಾದಲ್ಲಿ ಸೂರ್ಯ ಅವರು ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೋತಾರೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದೆ. ಬಟ್ ಹೀರೋ ಯಾರು ಅಂತ ಇನ್ನೂ ಫಿಕ್ಸ್ ಆಗಿರಲಿಲ್ಲ. ರೂಮರ್ಸ್ ಗಳ ಪ್ರಕಾರ ಇವಾಗ ಹೇಳ್ತಾ ಇದಾರೆ ಈ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಜೊತೆಗೆ ಇವರದೇ ಆದ ಒಂದು ಧೂಮ್ ಯೂನಿವರ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾ ಇದಾರೆ ಅಂತ ಫ್ಲಾಶ್ ನ್ಯೂಸ್ ಬರ್ತಾ ಇದೆ. ಅಂದ್ರೆ ಗೊತ್ತಾಗ್ತಾ ಇದೆ ಹಿಂದೆ ಆಕ್ಟ್ ಮಾಡಿರುವಂತ ಎಲ್ಲಾ ಆಕ್ಟರ್ ಗಳನ್ನ ರಿಫ್ರೆಶ್ ಮಾಡಿ ಹೊಸ ಕ್ಯಾರೆಕ್ಟರ್ ನ ರೀಬಿಲ್ಡ್ ಮಾಡಿ ಜೊತೆಗೆ ಒಂದು ದೊಡ್ಡ ಯೂನಿವರ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ಥೀಫ್ ಯೂನಿವರ್ಸ್ ನ ಅಂತ ಫ್ಲಾಶ್ ನ್ಯೂಸ್ ಸಿಗ್ತಾ ಇದೆ. ಸೊ ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.